ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶದಲ್ಲಿ ಇಂದಿನಿಂದ ಕೂಡ ಹಿರಿಯರು ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಬೇಡಿ ಅಂತ ಹೇಳ್ತಾ ಬಂದಿದ್ದಾರೆ. ನಮ್ಮ ಮನೆಯಲ್ಲೂ ಕೂಡ ನಮಗೆ ಹೇಳ್ಕೊಟ್ರು, ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಬೇಡಿ ಅಂತ. ನಾವು ಯಾಕೆ ಅಂತ ಪ್ರಶ್ನೆ ಕೇಳಿದಾಗ ನಮ್ಗೆ ಹೇಳ್ತಿದ್ರು, ಈ ಗಣಪತಿ ಶಿವ ಪಾರ್ವತಿಯ ಕಥೆಯನ್ನು ಹೇಳ್ತಿದ್ರು. ಆ ಕಥೆ ಪ್ರತಿಯೊಬ್ಬರಿಗೂ ಗೊತ್ತು. ಉತ್ತರ ದಿಕ್ಕಿಗೆ ಆನೆ ತಲೆ ಇಟ್ಟು ಮಲಗ್ತಿತ್ತು. ಆ ಆನೆ ತಲೆಯನ್ನು ಕಡಿದು ತಂದು ಗಣಪತಿಗೆ ಇಟ್ಟರು, ಮತ್ತು ಗಣಪತಿಗೆ ಜೀವ ಬಂತು. ಇಂಥ ಕಥೆಗಳನ್ನು ಹೇಳ್ತಿದ್ರು. ನಿಜವಾಗಿಯೂ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಯಾಕೆ ಮಲಗಬಾರ್ದು? ಇದರ ಹಿಂದಿನ ಕಥೆ ಏನು? ಇದರ ಹಿಂದಿನ ರಹಸ್ಯ ಏನು? ಅದರಿಂದ ಮನುಷ್ಯನಿಗೆ ಆಗುವಂಥ ಆಪತ್ತು ಏನು ಅಂದರೆ, ಈಗ ನೋಡಿ, ಹಿಮಾಲಯ ಪರ್ವತವನ್ನೇ ಕೂಡ ಉತ್ತರ ಧ್ರುವ ಒಂದು ವರ್ಷಕ್ಕೆ 1.5 ಸೆಂಟಿಯಷ್ಟು ಅದು ಆ ಬೆಟ್ಟವನ್ನು, ಪರ್ವತವನ್ನೇ ಇಳಿತಿದೆ. ಅಂದರೆ ಉತ್ತರ ಧ್ರುವದ ಕಡೆಗೆ ಹಿಮಾಲಯ ಪರ್ವತವನ್ನೇ ಒಂದು ವರ್ಷಕ್ಕೆ 1.5 ಸೆಂಟಿಯಷ್ಟು ಅದು ಇಳಿತಿದೆ. ಹಿಮಾಲಯ ಪರ್ವತವನ್ನೇ ಅದು ಉತ್ತರ ಧ್ರುವ ಎಳೆಯುವಂಥ ಫೋರ್ಸನ್ನು ಹೊಂದಿದೆ. ಅಂದರೆ ಇನ್ನು ಪ್ರತಿದಿನ ಮನುಷ್ಯ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗುವಾಗ ಅವನ ಹಾರ್ಟ್ ಇಲ್ಲಿರುತ್ತೆ. ಆ ಹಾರ್ಟ್ ಉತ್ತರ ದಿಕ್ಕಿನ ತಲೆಯಿಟ್ಟು ಮಲಗಿದ್ದೇವೆ. ಈ ಹಾರ್ಟಿಂದ ಆ ಚಿಮ್ಮುವಂಥ ರಕ್ತಗಳು ಅತಿ ಹೆಚ್ಚಾಗಿ ಉತ್ತರ ಕಡೆಗೆ ಫೋರ್ಸ್ ಆಗಿ ಹೋಗುತ್ತೆ. ಉತ್ತರ ಕಡೆಗೆ ಅತಿ ಹೆಚ್ಚಾಗಿ ಫೋರ್ಸ್ ಆಗಿ ಪ್ರತಿದಿನ ಆ ರಕ್ತಗಳು ಚಾಲನೆ ಮಾಡೋದ್ರಿಂದ ಅತಿ ಬೇಗವಾಗಿ ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ನಾನಾ ರೀತಿಯಾದಂಥ ಅನಾರೋಗ್ಯಗಳು ಬರುತ್ತೆ ಅನ್ನೋದೇ ಇದರ ಉದ್ದೇಶ. ಅದಕ್ಕೋಸ್ಕರ ಆ ಅನಾರೋಗ್ಯಗಳನ್ನು ತಪ್ಪಿಸೋಕ್ಕೋಸ್ಕರ ನಾವು ಉತ್ತರ ದಿಕ್ಕಿಗೆ ಮಲಗಬಾರ್ದು. ಯಾಕೆ ಮಲಗಬಾರ್ದು ಅಂದರೂ ಕೂಡ ಅದೇ, ನಮ್ಮ ಹಾರ್ಟಿಂದ ಚಿಮ್ಮುವಂತಹ ಆ ರಕ್ತ ನಾವೇನಾದರೂ ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಿದರೆ ಆ ಕಡೆ ಜಾಸ್ತಿ ವೇಗವಾಗಿ ಫೋರ್ಸ್ ಆಗಿ ಹೋಗುತ್ತೆ. ಈ ಕಾರಣಕ್ಕೋಸ್ಕರ ಉತ್ತರ ದಿಕ್ಕಿಗೆ ಮಲಗಬಾರ್ದು ಅನ್ನೋದು ಹಿರಿಯರು ಹೇಳಿದಂಥ ಒಂದು ಸಂದೇಶ. ಸ್ನೇಹಿತರೆ, ಈ ವಿಚಾರ ಪ್ರತಿಯೊಬ್ಬರು ಕೂಡ ಗೊತ್ತಿರಲಿಕ್ಕಿಲ್ಲ. ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಎಲ್ಲರೂ ಕೂಡ ಅದರ ಹಿನ್ನೆಲೆಯ ಕಾರಣವನ್ನು ತಿಳ್ಕೊಳ್ಳಿ. ಗಣೇಶನ ಕಥೆ ನಿಜ ಇರ್ಬೋದು, ಗಣೇಶನ ಮೇಲೆ ಗೌರವವಿದೆ, ನಮ್ಮ ದೇವಾನುದೇವತೆಗಳ ಮೇಲೆ ಗೌರವವಿದೆ. ಅದಕ್ಕೂ ಹೆಚ್ಚಾಗಿ ನಮ್ಮ ಹಿರಿಯರು ಪ್ರತಿಯೊಂದಕ್ಕೂ ಕೂಡ ದೇವರನ್ನು ಲಿಂಕ್ ಮಾಡ್ತಾ ಬಂದರು. ಯಾಕಂದರೆ ದೇವರಂದರೆ ಮನುಷ್ಯ ಗೌರವವನ್ನು ಕೊಡ್ತಾನೆ. ಆ ದೇವರನ್ನು ಪದ ಬಂದಾಗ ಮನುಷ್ಯ ಅದಕ್ಕೆ ಶರಣಾಗಿ ಸರಿಯಾದ ಪದ್ಧತಿಯನ್ನು ಅನುಸರಿಸ್ತಾನೆ, ಆ ಪದ್ಧತಿಯನ್ನು ಪಾಲನೆ ಮಾಡ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಅನೇಕ ವಿಚಾರಗಳಿಗೆ ದೇವರನ್ನು ಕಾರಣವಾಗಿ ಉದಾಹರಣೆಗಳನ್ನು ನೀಡ್ತಾ ಬಂದರು. ಅದು ತಪ್ಪಲ್ಲ. ಯಾವುದೇ ಒಂದು ಉದಾಹರಣೆ ನೀಡಿದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಬೇಕು. ಆ ಪಾಲನೆಗೆ ಒಳ್ಳೆ ರೀತಿಯಲ್ಲಿ ಯಾವ ವಿಚಾರ ಕೂಡ ಹೇಳ್ಬೋದು. ಸ್ನೇಹಿತರೆ, ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ ಬರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ತಂದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.